ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನೀವು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆಗಿದ್ದರೆ ಅತಿ ಜಲ್ದಿ 1,000 ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಸರಂಗ ಔಟ್ ಆದಾಗ ಅಬ್ರಾಮ್ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಔಟ್ ಆದಾಗಲೇ ಬೇಸರದಿಂದ ಪೆವಿಲಿಯನ್ಗೆ ಬಂದ ಬೆನ್ನಲ್ಲೇ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಈ ಸಮಯದಲ್ಲಿ ಹಸರಂಗ ಏನನ್ನೂ ಹೇಳಲಾಗದೆ ಸಮಯ ಬಂದಾಗ ನೀಡುವೆ ಎಂದು ಹೇಳುತ್ತಾ, ಏಷ್ಯಾ ಕಪ್ನಲ್ಲಿ ನಿನ್ನೆ ಪಾಕಿಸ್ತಾನ ಹಾಗೂ ಶ್ರೀಲಂಕಾ ನಡುವಿನ ಪಂದ್ಯದಲ್ಲಿ ನಡೆಯಿತು. ಪಾಕ್ ಆಟಗಾರ ಅಬ್ರಾಮ್ ಅಹ್ಮದ್ ಬೌಲಿಂಗ್ನಲ್ಲಿ ಹಸರಂಗ ಅವರಿಗೆ ಔಟ್ ಮಾಡಿದ್ರು ಅಂತಲೇ ಹೇಳಬಹುದು. ಹಸರಂಗ ಟ್ರೇಡ್ಮಾರ್ಕ್ ಸೆಲೆಬ್ರೇಷನ್ ನಕಲಿ ಮಾಡಿ ಗೇಲಿ ಮಾಡಿದ ಅಬ್ರಾಮ್ ಅಹ್ಮದ್ ಪಾಕಿಸ್ತಾನ್ಗೆ ಈ ಅಹಂಕಾರಕ್ಕೆ ಹಸರಂಗ ಅದರ ಭಾಷೆಯಲ್ಲೇ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಅಬ್ರಾಮ್ ಅಹ್ಮದ್ಗೆ ಮಾತ್ರವಲ್ಲದ ಇಡೀ ಪಾಕಿಸ್ತಾನ ತಂಡಕ್ಕೆ ಭಾರೀ ಅನಾಹುತವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಸರಂಗ ಔಟ್ ಆದಾಗ ಅಬ್ರಾಮ್ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಔಟ್ ಆದಾಗಲೇ ಬಂದಾಗ ಹಸರಂಗ ಬೌಲಿಂಗ್ ಮೂಲಕ ಪ್ರತಿಕ್ರಿಯೆ ತೋರಿಸಿದರು. ಜಮನ್ ಅವರು ಅದ್ಭುತ ಕ್ಯಾಚ್ ನೀಡಿದ್ದು ಪೆವಿಲಿಯನ್ನಲ್ಲಿ ಕಳುಹಿಸಿದ್ದಾರೆ. ಬಹುತೇಕ ಸೈಮ್ ಅಯೂಬ್ ಮತ್ತು ಸಲ್ಮಾನ್ ಅಫ್ಘಾನ್ ವಿಕೆಟ್ ಪಡೆದಾಗ ಈ ಬಾರಿ ಅಬ್ರಾಮ್ ವಿಕೆಟ್ ಆಗ ಕ್ಯಾಮೆರಾ ನೇರವಾಗಿ ಅಬ್ರಾಮ್ ಅವರ ಮುಖಕ್ಕೆ ತಿರುಗಿಸಲಾಗಿದೆ. ಅದರ ಹೊರತಾಗಿ ನಿನ್ನೆ ಶ್ರೀಲಂಕಾ ಸೋಲುವ ಮೂಲಕ ಏಷ್ಯಾ ಕಪ್ ಫೈನಲ್ನ ಕನಸು ಕೈಬಿಟ್ಟಿದೆ. ಆದರೆ ಅಧಿಕೃತ ಹೊರಬಿದ್ದಿಲ್ಲ. ಕಳೆದ ಭಾನುವಾರ ಪಾಕಿಸ್ತಾನ ಆಟಗಾರರು ಮೈದಾನದಲ್ಲಿ ಭಾರತ ವಿರುದ್ಧ ಕೆಟ್ಟ ವರ್ತಿಸಿದರು. ತಮ್ಮ ಬೌಲಿಂಗ್ ಆಟ ಶ್ರೀಲಂಕಾ ವಿರುದ್ಧವೂ ಮುಂದುವರಿಯಲಿದೆ. ಅದಕ್ಕೆ ಭಾರತೀಯ ಆಟಗಾರರು ಶ್ರೀಲಂಕಾದ ಆಟಗಾರರೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.